ವಿದ್ಯಾರ್ಥಿಗಳೇ, ಇಂದು 9ನೇ ತರಗತಿಯ ಸಮಾಜ ವಿಜ್ಞಾನ ವಿಷಯದಲ್ಲಿ ಭೂಗೋಳ ಶಾಸ್ತ್ರ ವಿಭಾಗನೂ ಸಹ ಒಂದು. ಅದರಲ್ಲಿ ಮುಂದಿನ ಅಧ್ಯಾಯ ಕರ್ನಾಟಕದಲ್ಲಿ ಸಾರಿಗೆ ವ್ಯವಸ್ಥೆ. ಸಾರಿಗೆ ವ್ಯವಸ್ಥೆ ಇದೆಯಲ್ಲ, ಅದು ನಮ್ಮ ದೇಶದ ಆರ್ಥಿಕ ವ್ಯವಸ್ಥೆ ಬಲಿಷ್ಠವಾಗಿದೆ ಅಂತೇಳಿ ನಾವು ತಿಳ್ಕೊಂಡ್ರೆ, ಅದಕ್ಕೆ ಪೂರಕವಾಗಿ ಸಾರಿಗೆ ವ್ಯವಸ್ಥೆ ಚೆನ್ನಾಗಿ ಕಾರ್ಯನಿರ್ವಹಿಸ್ತಾ ಇದೆ ಅಂತೇಳಿ ನಾವು ತಿಳಿದುಕೊಳ್ಳುತ್ತೇವೆ. ಹಾಗಾಗಿ ಸಾರಿಗೆ ವ್ಯವಸ್ಥೆ ಯಾವೆಲ್ಲ ರಾಷ್ಟ್ರಗಳು ಉತ್ತಮವಾಗಿ ನಿರ್ವಹಿಸ್ಕೊಂಡು ಹೋಗ್ತಾ ಇರ್ತವೆ, ಆ ರಾಷ್ಟ್ರ ಆರ್ಥಿಕವಾಗಿ ಬಹಳಷ್ಟು ಸದೃಢವಾಗಿರ್ತಕ್ಕಂತಹ ರಾಷ್ಟ್ರ ಅಂತೇಳಿ ನಾವಾದ್ರೂ ಸಹ ಕರಿತೀವಿ. ಹಾಗಾಗಿ ಸಾರಿಗೆ ವ್ಯವಸ್ಥೆ ದೇಶದ ಆರ್ಥಿಕ ಬೆಳವಣಿಗೆಗೆ ಪೂರಕವಾಗಿ ಕಾರ್ಯನಿರ್ವಹಿಸ್ತಕ್ಕಂತಹ ಒಂದು ಪ್ರಮುಖ ಕ್ಷೇತ್ರ ಅಂತೇಳಿ ನಾವು ಆರ್ಥಿಕ ವಲಯದಲ್ಲಿ ನಾವು 3 ಪ್ರಮುಖ ಕ್ಷೇತ್ರಗಳನ್ನ ಆದ್ಯತಾ ವಲಯಗಳು ಅಂತೇಳಿ ಗುರುತಿಸ್ತೀವಿ. ಮೊದಲನೇ ಆದ್ಯತಾ ವಲಯ ಅಂತೇಳಿದ್ರೆ ಕೃಷಿ. ಭಾರತ ಕೃಷಿ ಪ್ರಧಾನ ರಾಷ್ಟ್ರವಾಗಿರುವುದರಿಂದ ಕೃಷಿ ಕ್ಷೇತ್ರ ದೇಶದ ಆರ್ಥಿಕತೆಗೆ ಹೆಚ್ಚಿನ ಕೊಡುಗೆಯನ್ನು ಕೊಟ್ಟಿರುವುದರಿಂದ ಕೃಷಿಯನ್ನ ನಾವು ಭಾರತದ ಮೊದಲನೇ ಆದ್ಯತಾ ವಲಯ ಅಂತೇಳಿ ಕರಿತೀವಿ. ಇದನ್ನ ಪ್ರಥಮ ರಂಗ ಅಂತ ಹೇಳ್ತೀವಿ. ಆರ್ಥಿಕ ವಲಯದಲ್ಲಿ ಪ್ರಥಮ ರಂಗ ಯಾವುದು? ಕೃಷಿ. ಇನ್ನು ಎರಡನೇ ಆದ್ಯತಾ ವಲಯ ಅಂತ ಹೇಳಿದ್ರೆ ಕೈಗಾರಿಕೆ. ಯಾವುದು? ಕೈಗಾರಿಕೆ. ಕೃಷಿ ನಂತರದಲ್ಲಿ ದೇಶದ ಆರ್ಥಿಕ ಬೆಳವಣಿಗೆಗೆ ಅತಿ ಹೆಚ್ಚು ಕೊಡುಗೆಯನ್ನು ಕೊಡ್ತಾ ಇರ್ತಕ್ಕಂಥ ಕ್ಷೇತ್ರ ಇದು. ಯಾವುದು? ಕೈಗಾರಿಕೆ. ಹಾಗಾಗಿ ಇದನ್ನ ಭಾರತದ ಎರಡನೇ ಆದ್ಯತಾ ವಲಯ, ದ್ವಿತೀಯ ರಂಗ ಅಂತ ಹೇಳ್ತಾರೆ. ಇನ್ನು ಮೂರನೇ ಆದ್ಯತಾ ವಲಯ ಅಂತ ಹೇಳಿದ್ರೆ ನಾನೇನ್ ನಿಮಗೆ ಪಾಠ ಮಾಡ್ಲಿಕ್ಕೆ ಹೊರಟಿದ್ದೀನಲ್ಲ, ಯಾವುದು? ಸಾರಿಗೆ. ದೇಶದ ಆರ್ಥಿಕ ಕ್ಷೇತ್ರಕ್ಕೆ ಕೃಷಿ ಕೈಗಾರಿಕೆಯನ್ನ ಬಿಟ್ರೆ ವೆರಿ ನೆಕ್ಸ್ಟ್ ಅತಿ ಹೆಚ್ಚು ಆದಾಯದ ಮೂಲವನ್ನ ತಂದುಕೊಳ್ತಾ ಇರ್ತಕ್ಕಂಥ ಕ್ಷೇತ್ರ ಅಂತೇಳಿ ನಾವು ಈ ಸಾರಿಗೆ ವ್ಯವಸ್ಥೆಯನ್ನ ನಾವು ಕರಿತೀವಿ. ಯಾವೆಲ್ಲ ದೇಶ ಸಾರಿಗೆ ವ್ಯವಸ್ಥೆಯನ್ನ ಅತ್ಯಂತ ಬಲಿಷ್ಠವಾಗಿ ಕಟ್ಕೊಂಡಿರ್ತದೋ ಆ ದೇಶದ ಆರ್ಥಿಕತೆಯೂ ಸಹ ಅಷ್ಟೇ ಬಲಿಷ್ಠವಾಗಿರ್ತದೆ ಅಂತೇಳಿ ಆರ್ಥಿಕ ತಜ್ಞರು ಅಭಿಪ್ರಾಯ ಪಡ್ತಾರೆ. ಹಾಗಾಗಿ ಪ್ರತಿಯೊಂದು ರಾಷ್ಟ್ರನೂ ಸಹ, ಪ್ರಪಂಚದಲ್ಲಿರ್ತಕ್ಕಂತಹ ಪ್ರತಿಯೊಂದು ರಾಷ್ಟ್ರವೂ ಸಹ ತನ್ನ ದೇಶದ ಸಾರಿಗೆ ವ್ಯವಸ್ಥೆಯನ್ನ ಅತ್ಯುತ್ತಮ ಪಡಿಸಿಕೊಳ್ಳಲಿಕ್ಕೆ ಹೆಚ್ಚು ಗಮನವನ್ನ ಹರಿಸುವುದರ ಮೂಲಕ ಆರ್ಥಿಕ ಬೆಳವಣಿಗೆಗೆ ಪೂರಕವಾಗಿ ಸಾರಿಗೆ ವ್ಯವಸ್ಥೆ ಕಾರ್ಯನಿರ್ವಹಿಸುವಂತೆ ಮಾಡುವಲ್ಲಿ ಹೆಚ್ಚಿನ ಗಮನವನ್ನ ಕೊಡುತ್ತವೆ. ಹಾಗಾಗಿ ಈ ಕೃಷಿ ಮತ್ತು ಕೈಗಾರಿಕೆಗಳ ಬೆಳವಣಿಗೆಗೆ ಪೂರಕವಾಗಿ ಕಾರ್ಯನಿರ್ವಹಿಸ್ತದೆ ಯಾವುದು? ಸಾರಿಗೆ ವ್ಯವಸ್ಥೆ. ಕೃಷಿ ಕ್ಷೇತ್ರದಲ್ಲಿ ಉತ್ಪಾದನೆಯಾದಂತಹ ವಸ್ತುಗಳನ್ನ, ಕೈಗಾರಿಕಾ ಕ್ಷೇತ್ರದಲ್ಲಿ ಉತ್ಪಾದನೆಯಾದಂತಹ ವಸ್ತುಗಳನ್ನ ಬೇರೆ ಬೇರೆ ಕಡೆಗೆ ಹಂಚಿಕೆ ಮಾಡಲಿಕ್ಕೆ ಅತಿ ಹೆಚ್ಚು ಪ್ರಮುಖ ಪಾತ್ರವನ್ನ ನಿರ್ವಹಿಸ್ತಾ ಇರ್ತಕ್ಕಂತಹ ಕ್ಷೇತ್ರ ಇದು. ಯಾವುದು? ಸಾರಿಗೆ ವ್ಯವಸ್ಥೆ. ಹಾಗಾಗಿ ಆರ್ಥಿಕ ವಲಯದಲ್ಲಿ ಈ ಸಾರಿಗೆ ಕ್ಷೇತ್ರಕ್ಕೆ ಅತಿ ಹೆಚ್ಚಿನ ಪ್ರಾಮುಖ್ಯತೆಯನ್ನ ನಾವು ಕೊಡಬೇಕು ಎನ್ನುವಂಥದ್ದು ನಾವೆಲ್ಲರೂ ಸಹ ತಿಳಿದುಕೊಳ್ಬೇಕು. ಹಾಗಾಗಿ ಭಾರತಕ್ಕೆ ಸಂಬಂಧಪಟ್ಟಂತೆ, ಅದರಲ್ಲೂ ಸಹ ಕರ್ನಾಟಕಕ್ಕೆ ಸಂಬಂಧಪಟ್ಟಂತೆ, ಕರ್ನಾಟಕದಲ್ಲಿ ಸಾರಿಗೆ ವ್ಯವಸ್ಥೆ ಯಾವ ರೀತಿಯಾಗಿ ಕಾರ್ಯವನ್ನು ನಿರ್ವಹಿಸ್ತಾ ಇದ್ದಾರೆ ಅಂತೇಳಿ ನಾವು ಇವತ್ತು ಗಮನವನ್ನ ಹರಿಸೋಣ. ಹಿಂದಿನ ಕಾಲದಿಂದಲೂ ಸಹ, ಪ್ರಾಚೀನ ಕಾಲದಿಂದಲೂ ಸಹ, ಪ್ರಾಚೀನ ಕಾಲ ಅಂತೇಳಿ ನಾವು ಹೇಳ್ಬಿಟ್ರೆ ನಮ್ಮ ಗಮನಕ್ಕೆ ಬರುವಂತದ್ದೇನು? ರಾಜ ಮಹಾರಾಜರುಗಳ ಆಳ್ವಿಕೆ. ಸೊ ಅಲ್ಲಿಂದಲೂ ಸಹ
ನಮ್ಮ ರಾಜ್ಯದಲ್ಲಿ ವಿವಿಧ ಕಾಲಘಟ್ಟಗಳಲ್ಲಿ ವಿವಿಧ ರಾಜಮನೆತನಗಳು ನಮ್ಮ ರಾಜ್ಯವನ್ನ ಆಳ್ವಿಕೆ ಮಾಡುವಂತಹ ಸಂದರ್ಭದಲ್ಲಿ ಪ್ರತಿಯೊಂದು ರಾಜಮನೆತನಗಳ ರಾಜರುಗಳು ತಮ್ಮ ತಮ್ಮ ಸಾಮ್ರಾಜ್ಯದಲ್ಲಿ ಉತ್ತಮ ಸಾರಿಗೆ ವ್ಯವಸ್ಥೆಯನ್ನ ಹೊಂದುವುದಕ್ಕೆ ಹೆಚ್ಚಿನ ಆದ್ಯತೆಯನ್ನ ಕೊಟ್ಟಿದ್ವು ಎನ್ನುವಂಥದ್ದನ್ನ ನಾವು ಇತಿಹಾಸದ ಪುಟಗಳನ್ನ ತಿರುಗಿ ಹಾಕಿದಾಗ ನಮಗೆ ಗೊತ್ತಾಗ್ತದೆ. ಹಾಗಾಗಿ ಆ ಆದ್ಯತೆ ಎನ್ನುವಂಥದ್ದು ಸಾರಿಗೆ ಕ್ಷೇತ್ರಕ್ಕೆ ಕೊಟ್ಟಂತಹ ಆದ್ಯತೆ ಎನ್ನುವಂಥದ್ದು ಪ್ರಸ್ತುತದವರೆಗೂ ಸಹ ಮುಂದುವರೆದುಕೊಂಡು ಬಂದಿರುವುದನ್ನು ನಾವು ಗಮನಿಸಬಹುದಾಗಿದೆ. ನಾನು ಇಷ್ಟೆಲ್ಲ ಹೇಳ್ತಾ ಇದ್ದೀನಿ. ನಾನು ನಿಮಗೆ ಸಾರಿಗೆ ಕ್ಷೇತ್ರ ಅಷ್ಟು ಕೊಡುಗೆ ಕೊಟ್ಟಿದೆ, ಸಾರಿಗೆ ಕ್ಷೇತ್ರ ಅಷ್ಟು ಪ್ರಾಮುಖ್ಯತೆಯನ್ನು ಹೊಂದಿದೆ, ಸಾರಿಗೆ ಕ್ಷೇತ್ರದಿಂದ ಆರ್ಥಿಕ ವಲಯದಲ್ಲಿ ಸಾಕಷ್ಟು ಚೇತರಿಕೆಯನ್ನ ಕಾಣಲಿಕ್ಕೆ ಸಾಧ್ಯ ಅಂತೇಳಿ ಸಾಕಷ್ಟು ಸಾರಿಗೆ 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 ಅಂತೇಳಿ ನಮ್ಮ ಪದೇ ಪದೇ ನಿಮಗೆ ಆ ಒಂದು ಶಬ್ದವನ್ನ ರಿಪೀಟ್ ಮಾಡ್ತಾ ಇದ್ದೀವಿ. ನಿಮ್ಮ ಕಲ್ಪನೆಯಲ್ಲಿ ಬಂದಿದೆ ಈಗ ಸಾರಿಗೆ ಅಂತಂದ್ರೆ ಏನು ಅಂತೇಳಿ. ಯಾರಾದ್ರೂ ಒಬ್ರು ಹೇಳ್ಬೋದ ಸಾರಿಗೆ ಅಂದ್ರೆ ಏನು ಅಂತೇಳಿ? ಹೇಳ್ರಿ. ಸಾರಿಗೆ ಅಂದ್ರೆ ಸ್ಥಳದಿಂದ ಸ್ಥಳಕ್ಕೆ ಸರಕುಗಳನ್ನು ಮತ್ತು ಪ್ರಯಾಣಿಕರನ್ನು ಸಾಗಿಸುವ ಮಾಧ್ಯಮವೇ ಸಾರಿಗೆ. ಸಾರಿಗೆ ಅಂತ ಹೇಳಿದ್ರೆ ಸರಕುಗಳನ್ನ ಮತ್ತು ಪ್ರಯಾಣಿಕರನ್ನ ಮತ್ತು ಸರಕುಗಳನ್ನು ವಸ್ತುಗಳು ಎರಡು ಒಂದು ಮತ್ತೆ ಪ್ರಾಣಿಗಳನ್ನು ಒಂದು ಕಡೆಯಿಂದ ಮತ್ತೊಂದು ಕಡೆಗೆ ವರ್ಗಾಯಿಸುವ ಪ್ರಕ್ರಿಯೆಯನ್ನ ನಾವೇನಂತ ಕರಿತೀವಿ? ಸಾರಿಗೆ ಅಂತೇಳಿ ಕರಿತೀವಿ ಎನ್ನುವುದು. ಕರ್ನಾಟಕದಲ್ಲಿ ಈ ಸಾರಿಗೆ ವ್ಯವಸ್ಥೆ ಎನ್ನುವಂಥದ್ದು ಅನಾದಿ ಕಾಲದಿಂದಲೂ ಸಹ ಹಂತ ಹಂತವಾಗಿ ಅಭಿವೃದ್ಧಿಯಾಗುತ್ತಾ ಬರುತ್ತಿರುವುದನ್ನು ನಾವು ಗಮನಿಸಬಹುದಾಗಿದೆ. ಸೊ ಈ ಸಾರಿಗೆ ಕ್ಷೇತ್ರ ಕರ್ನಾಟಕದಲ್ಲಿ ಸಾಕಷ್ಟು ಬೆಳವಣಿಗೆಯನ್ನ ಹೊಂದಿದಂತಹ ಕ್ಷೇತ್ರ ಅಂತೇಳಿ ನಾವಾದರೂ ಸಹ ಕರಿಬಹುದಾಗಿದೆ. ಹಾಗಾದ್ರೆ ಸಾರಿಗೆಯಲ್ಲಿ ಅನೇಕ ರೀತಿಯಾಗಿರ್ತಕ್ಕಂತಹ ವಿಧಗಳನ್ನು ನೋಡ್ತೀವಿ. ಒಂದೇ ರೀತಿಯಾಗಿರ್ತಕ್ಕಂತಹ ಸಾರಿಗೆ ಇಲ್ಲ. ನಾವು ಪ್ರಯಾಣಿಸ್ತಕ್ಕಂತಹ ಮಾಧ್ಯಮಗಳನ್ನ ಅವಲಂಬಿಸಿಕೊಂಡು ನಾವು ಪ್ರಯಾಣ ಮಾಡ್ತಕ್ಕಂತಹ ವಿಭಿನ್ನತೆಯ ಆಧಾರದ ಮೇಲೆ ಸಾರಿಗೆ ಕ್ಷೇತ್ರವನ್ನು ನಾವು ಹಲವಾರು ವಿಭಾಗಗಳಾಗಿ ವಿಂಗಡಿಸುತ್ತೇವೆ. ಸಾರಿಗೆ ಅಂದ ತಕ್ಷಣ ನಿಮ್ಮ ತೆರೆಯಲ್ಲಿ ಸಾಕಷ್ಟು ಪರಿಕಲ್ಪನೆಗಳು ಈಗಾಗಲೇ ಮೂಡ್ತಾ ಇದಾವೆ ಅಂತೇಳಿ ನಿಮ್ಮ ಮುಖಗಳು ನೋಡಿದ್ರೆ ನನಗೆ ಗೊತ್ತಾಗ್ತಾ ಇದೆ. ಸಾರಿಗೆಗೆ ಸಂಬಂಧಪಟ್ಟಂತೆ ಅನೇಕ ವಿಧಗಳಿದಾವೆ. ಯಾರಾದ್ರೂ ಹೇಳ್ತೀರಾ ಸಾರಿಗೆ ವಿಧಗಳು ಯಾವ್ಯಾವ ಅಂತೇಳಿ? ಹೇಳಮ್ಮ. ರಸ್ತೆ ಸಾರಿಗೆ, ರೈಲು ಸಾರಿಗೆ, ಜಲ ಸಾರಿಗೆ, ವಾಯು ಸಾರಿಗೆ. ವೆರಿ ಗುಡ್. ಇವ್ರು ಹೇಳ್ತಾರೆ ರಸ್ತೆ ಸಾರಿಗೆಯಲ್ಲಿ ಪ್ರಮುಖವಾಗಿ ಎಷ್ಟು ವಿಧ? 4 ವಿಧಗಳಿದಾವೆ. ಮೊದಲನೇದಾಗಿ ರಸ್ತೆ ಸಾರಿಗೆ, ಎರಡನೇದಾಗಿ ರೈಲು ಸಾರಿಗೆ, ಮೂರನೇದಾಗಿ ವಾಯು ಸಾರಿಗೆ, ನಾಲ್ಕನೇದಾಗಿ ಜಲ ಸಾರಿಗೆ. ಹೀಗೆ ಸಾರಿಗೆಯನ್ನ ಪ್ರಮುಖವಾಗಿ 4 ವಿಭಾಗಗಳಾಗಿ ವಿಂಗಡಿಸಿ ನಾವು ಅಧ್ಯಯನವನ್ನ ಮಾಡ್ತೀವಿ. ರಸ್ತೆ ಸಾರಿಗೆ ಅಂದ ತಕ್ಷಣ ನಿಮಗೆ ತಲೆಯಲ್ಲಿ ಬಂದ್ಬಿಡ್ತು ಕಲ್ಪನೆ. ರಸ್ತೆ ಸಾರಿಗೆ ಅಂತ ಹೇಳಿದ್ರೆ ಸಮತಟ್ಟಾದಂತಹ ಭೂ ಪ್ರದೇಶದಲ್ಲಿ ರಸ್ತೆಗಳನ್ನ ನಿರ್ಮಿಸಿ ಏನ್ ಮಾಡ್ಲಾಗ್ತದೆ? ಒಂದು ಕಡೆಯಿಂದ ಮತ್ತೊಂದು ಕಡೆಗೆ ಪ್ರಯಾಣವನ್ನ ಮಾಡಲಾಗ್ತದೆ. ರೈಲು ಸಾರಿಗೆ ಅಂತ ಹೇಳಿದ್ರೆ ರೈಲುಗಳಿಗೋಸ್ಕರವಾಗಿ ಸಪರೇಟ್ ಆಗಿರ್ತಕ್ಕಂತಹ ಹಳಿಗಳ ಮುಖಾಂತರ ರೈಲ್ವೆ ಮಾರ್ಗಗಳನ್ನ ನಿರ್ಮಿಸಿ ಅದ್ರ ಮೇಲೆ ಏನ್ ಮಾಡ್ಲಾಗ್ತದೆ? ರೈಲು ಬಂಡಿಗಳನ್ನ ಓಡಿಸಲಾಗುತ್ತದೆ. ಅದನ್ನು ನಾವು ರೈಲು ಸಾರಿಗೆ ಅಂತ ಕರಿತೀವಿ. ಇನ್ನು ಜಲ ಸಾರಿಗೆ ಅಂತ ಹೇಳಿದ್ರೆ ನೀರಿನ ಮೇಲ್ಗಡೆ ಹಡಗುಗಳು, ದೋಣಿಗಳ ಮುಖಾಂತರ ಒಂದು ಕಡೆಯಿಂದ ಮತ್ತೊಂದು ಕಡೆಗೆ ಪ್ರಯಾಣ ಮಾಡ್ತಕ್ಕಂಥ ಒಂದು ವ್ಯವಸ್ಥೆ ಅಂತೇಳಿ ನಾವು ಕರಿತೀವಿ. ಇನ್ನು ವಾಯು ಸಾರಿಗೆ ಅಂತ ಹೇಳಿದ್ರೆ ಏನ್ ಮಾಡ್ಬೇಕು? ಆಕಾಶಯಾನ ಅಂತೇಳಿ ಕರಿತೀವಿ. ಏರೋಪ್ಲೇನ್ಗಳ ಮುಖಾಂತರ, ಹೆಲಿಕಾಪ್ಟರ್ಗಳ ಮುಖಾಂತರ, ಜೆಟ್ ವೇರ್ವೇಸ್ಗಳ ಮುಖಾಂತರ ಮಾಡ್ತಕ್ಕಂತಹ ಒಂದು ಪ್ರಯಾಣ ಅಂತೇಳಿ ನಾವು ನಮ್ಗೆ ಈಗಾಗಲೇ ಗೊತ್ತಿದೆ. ಯಾಕೆಂದ್ರೆ ದಿನನಿತ್ಯ ಇವುಗಳನ್ನ ನೀವು ಗಮನಿಸ್ತಾ ಇರ್ತೀರಿ. ಪೇಪರ್ಸ್ಗಳಲ್ಲಿ, ನ್ಯೂಸ್ ಚಾನಲ್ಸ್ಗಳಲ್ಲಿ ಅಥವಾ ಖುದ್ದಾಗಿ ಇವುಗಳನ್ನೆಲ್ಲ ಗಮನಿಸುವಂತಹ ಒಂದು ಇರೋದ್ರಿಂದ ನಮಗೀಗಾಗಲೇ ಈ
ಸಾರಿಗೆ ವಿಧಗಳ ಬಗ್ಗೆ ಸಾಕಷ್ಟು ಮಾಹಿತಿ ಇದೆ. ಅದ್ರಲ್ಲಿ ಮೊದಲನೇದು ಯಾವ್ದಪ್ಪ? ರಸ್ತೆ ಸಾರಿಗೆ. ನಮ್ಮ ರಾಜ್ಯದ ಅತ್ಯಂತ ಪ್ರಮುಖವಾಗಿರ್ತಕ್ಕಂತಹ ಒಂದು ಸಾರಿಗೆ ವಿಧಗಳಲ್ಲೊಂದು ಅಂತೇಳಿ ನಾವು ಇದನ್ನು ಪರಿಗಣಿಸ್ತೀವಿ. ಯಾವೆಲ್ಲ ದೇಶ ಎಷ್ಟರ ಮಟ್ಟಿಗೆ ರಸ್ತೆಯನ್ನ ಅಭಿವೃದ್ಧಿಪಡಿಸಿಕೊಂಡಿದ್ದೇವೆ ಅನ್ನುವುದರ ಆಧಾರದ ಮೇಲೆ ಆ ದೇಶದ ಅಭಿವೃದ್ಧಿ ನಿಂತಿರ್ತದೆ ಅಂತೇಳಿ ನಾವು ಪ್ರಮುಖವಾಗಿ ತಿಳಿದುಕೊಳ್ಬೇಕಾಗಿರ್ತಕ್ಕಂತಹ ಒಂದು ವಿಚಾರ. ಯಾವ ಯಾವ ದೇಶ ಎಷ್ಟರ ಮಟ್ಟಿಗೆ ರಸ್ತೆಗಳನ್ನು ಅಭಿವೃದ್ಧಿಪಡಿಸಿಕೊಂಡಿದೆ, ಎಷ್ಟು ವಿಶಾಲವಾಗಿರ್ತಕ್ಕಂತಹ ರಸ್ತೆ ಜಾಲಗಳನ್ನ ಹೊಂದಿದೆ, ಆ ದೇಶ ಅಭಿವೃದ್ಧಿಯತ್ತ ಮುನ್ನಡಿತಾ ಇರ್ತಕ್ಕಂತಹ ರಾಷ್ಟ್ರ ಅಂತೇಳಿ ನಾವು ಪರಿಗಣಿಸಬಹುದಾಗಿದೆ. ಹಾಗಾಗಿ ರಸ್ತೆ ಸಾರಿಗೆಯ ನಿರ್ಮಾಣಕ್ಕೆ ಸಂಬಂಧಪಟ್ಟಂತೆ, ರಸ್ತೆ ಸಾರಿಗೆಯನ್ನ ವಿಸ್ತರಿಸುವುದಕ್ಕೆ ಸಂಬಂಧಪಟ್ಟಂತೆ ಪ್ರತಿಯೊಂದು ದೇಶ ಆಗಿರ್ಬೋದು, ಆ ದೇಶದಲ್ಲಿರ್ತಕ್ಕಂತಹ ರಾಜ್ಯಗಳಾಗಿರ್ಬೋದು ಹೆಚ್ಚಿನ ಗಮನವನ್ನ ಹರಿಸುತ್ತವೆ. ಸೊ ಹಾಗಾಗಿ ಕರ್ನಾಟಕನೂ ಸಹ ಇದಕ್ಕೆ ಹೊರತಾಗಿಲ್ಲ. ಕರ್ನಾಟಕದಲ್ಲಿ ಇರತಕ್ಕಂಥ ಆಡಳಿತ ಎನ್ನುವಂಥದ್ದು ರಸ್ತೆ ಸಾರಿಗೆಯನ್ನ ನಿರ್ಮಾಣ ಮಾಡಲಿಕ್ಕೆ, ಹೆಂಗೆ ನಿರ್ಮಾಣ, ಬಲಿಷ್ಠವಾಗಿ ನಿರ್ಮಾಣ ಮಾಡುವುದಕ್ಕೆ ಸಂಬಂಧಿಸಿದಂತೆ ಹೆಚ್ಚಿನ ಗಮನವನ್ನ ಹರಿಸುವುದನ್ನ ನಾವು ನೋಡಬಹುದಾಗಿದೆ. ಹಾಗಾದ್ರೆ ರಸ್ತೆಗಳಿಗೆ ಸಂಬಂಧಪಟ್ಟಂತೂ ಸಹ ಅನೇಕ ವಿಧಗಳಿದಾವೆ. ಕೇವಲ ರಸ್ತೆಗಳು ಅಂದ ತಕ್ಷಣ ಎಲ್ಲವನ್ನು ಸೇರಿಸಿ ನಾವು ಒಂದೇ ರೀತಿಯಾಗಿ ಅದನ್ನ ಕರೆಯೋದಿಲ್ಲ. ಅವುಗಳ ನಿರ್ಮಾಣ, ನಿರ್ವಹಣೆ, ಅವಿರ್ತಕ್ಕಂತಹ ರಚನೆಯ ಆಧಾರದ ಮೇಲೆ ರಸ್ತೆಗಳನ್ನ ಅನೇಕ ಭಾಗಗಳಾಗಿ ವಿಂಗಡಿಸುತ್ತೇವೆ ನಾವು. ಕೇವಲ ಒಂದೇ ರೀತಿಯಾಗಿರ್ತಕ್ಕಂತಹ ರಸ್ತೆಗಳು ನಮ್ಮ ರಾಜ್ಯದಲ್ಲಿ ಅಥವಾ ದೇಶದಲ್ಲಿ ಕಾರ್ಯನಿರ್ವಹಿಸ್ತಾ ಇಲ್ಲ. ರಸ್ತೆಗಳ ನಿರ್ಮಾಣ, ನಿರ್ವಹಣೆಯ ಆಧಾರದ ಮೇಲೆ, ಅವುಗಳು ರಚನೆ ಆಗಿರ್ತಕ್ಕಂತಹ ಆಕಾರಗಳ ಆಧಾರದ ಮೇಲೆ, ಅವು ಹೊಂದಿರತಕ್ಕಂತಹ ಉದ್ದವಾಗಿರ್ತಕ್ಕಂತಹ ಜಾಲ ವ್ಯವಸ್ಥೆಯ ಆಧಾರದ ಮೇಲೆ ರಸ್ತೆಯನ್ನ ನಾವು ಅನೇಕ ಭಾಗಗಳಾಗಿ ವಿಂಗಡಿಸ್ತೇವೆ. ಯಾರಾದ್ರೂ ಹೇಳ್ಬೋದಾ ರಸ್ತೆಗಳಲ್ಲಿ ಎಷ್ಟು ವಿಧ ಇದಾವೆ ಅಂತೇಳಿ? ಹೇಳಮ್ಮ. ರಾಷ್ಟ್ರೀಯ ಹೆದ್ದಾರಿಗಳು, ವೆರಿ ಗುಡ್, ರಾಜ್ಯ ಹೆದ್ದಾರಿಗಳು, ವೆರಿ ಗುಡ್, ಜಿಲ್ಲಾ ರಸ್ತೆಗಳು, ವೆರಿ ಗುಡ್, ಗ್ರಾಮೀಣ ರಸ್ತೆಗಳು. ಗ್ರಾಮೀಣ ರಸ್ತೆಗಳು. ಇವಳು ಹೇಳ್ತಾಳೆ, ಕೂತ್ಕೊಳ್ಳಮ್ಮ. ರಸ್ತೆಗಳಲ್ಲಿ ಪ್ರಮುಖವಾಗಿ ಎಷ್ಟು ವಿಧಗಳಿದಾವೆ? 4 ವಿಧಗಳಿದಾವೆ. ಈ 4 ವಿಧಗಳನ್ನ ಯಾವುಗಳ ಆಧಾರದ ಮೇಲೆ ವಿಂಗಡಿಸ್ತೀವಿ? 4 ವಿಧ ಅಂತೇಳಿ ಅವುಗಳ ನಿರ್ಮಾಣ ಮತ್ತು ನಿರ್ವಹಣೆಯ ಆಧಾರದ ಮೇಲೆ, ಅವುಗಳ ನಿರ್ಮಾಣ ಮತ್ತು ನಿರ್ವಹಣೆಯ ಆಧಾರದ ಮೇಲೆ ರಸ್ತೆಗಳನ್ನ ಪ್ರಮುಖವಾಗಿ 4 ವಿಭಾಗಗಳಾಗಿ ವಿಂಗಡಿಸುತ್ತೇವೆ. ಅದರಲ್ಲಿ ಮೊದಲನೇದು ರಾಷ್ಟ್ರೀಯ ಹೆದ್ದಾರಿಗಳು. ಇವುಗಳನ್ನ ನಾವು ಇಂಗ್ಲಿಷ್ ನಲ್ಲಿ ನ್ಯಾಷನಲ್ ಹೈವೇಸ್ ಅಂತ ಹೇಳಿ ಕರಿತೀವಿ. NH ಅಂತ ಹೇಳಿ, ನ್ಯಾಷನಲ್ ಹೈವೇಸ್. ಎರಡನೇದಾಗಿ ರಾಜ್ಯ ಹೆದ್ದಾರಿಗಳು. ವೆರಿ ಗುಡ್. ಇಂಗ್ಲಿಷ್ ನಲ್ಲಿ ಅವನ್ನ ಸ್ಟೇಟ್ ಹೈವೇಸ್ ಅಂತ ಹೇಳಿ ಕರಿತೀವಿ, ರಾಜ್ಯ ಹೆದ್ದಾರಿ. ಇನ್ನು ಮೂರನೇದಾಗಿ ಜಿಲ್ಲಾ ರಸ್ತೆಗಳು, ಡಿಸ್ಟ್ರಿಕ್ಟ್ ರೋಡ್ಸ್ ಅಂತ ಹೇಳಿ ಕರಿತೀವಿ. ಇನ್ನು 4ನೇದು ಗ್ರಾಮೀಣ ರಸ್ತೆಗಳು, ವಿಲೇಜ್ ರೋಡ್ಸ್. ಸೊ ಹೀಗೆ ಅವುಗಳ ನಿರ್ಮಾಣ ಮತ್ತು ನಿರ್ವಹಣೆಯ ಆಧಾರದ ಮೇಲೆ ರಸ್ತೆಗಳನ್ನ ಪ್ರಮುಖವಾಗಿ 4 ವಿಭಾಗಗಳಾಗಿ ವಿಂಗಡಿಸಿ ಅಧ್ಯಯನ ಮಾಡುತ್ತೇವೆ. ಅದರಲ್ಲಿ ಮೊದಲನೇದು ರಾಷ್ಟ್ರೀಯ ಹೆದ್ದಾರಿಗಳು. ನಮ್ಮ ರಾಜ್ಯದಲ್ಲಿ ಕಾರ್ಯನಿರ್ವಹಿಸ್ತಾ ಇರ್ತಕ್ಕಂತಹ ರಾಷ್ಟ್ರೀಯ ಹೆದ್ದಾರಿಗಳು ದೇಶದಲ್ಲಿ ಅತ್ಯಂತ ದೊಡ್ಡ ಪ್ರಮಾಣದಲ್ಲಿ ಇಂದು ಕಾರ್ಯವನ್ನು ನಿರ್ವಹಿಸ್ತಾ ಇರ್ತಕ್ಕಂತಹ ಒಂದು ರಸ್ತೆ ಜಾಲ ವ್ಯವಸ್ಥೆ ಅಂತೇಳಿ ನಾವು ಇವುಗಳನ್ನ ಪರಿಗಣಿಸುತ್ತೇವೆ. ಈ ರಾಷ್ಟ್ರೀಯ ಹೆದ್ದಾರಿಗಳ ನಿರ್ಮಾಣ ಮತ್ತು ನಿರ್ವಹಣೆ, ರಾಷ್ಟ್ರೀಯ ಹೆದ್ದಾರಿಗಳ ನಿರ್ಮಾಣ ಮತ್ತು ನಿರ್ವಹಣೆ ಕೇಂದ್ರ ಸರ್ಕಾರಕ್ಕೆ ಸೇರಿದ್ದು. ಇವುಗಳ ನಿರ್ಮಾಣ ಮತ್ತು ನಿರ್ವಹಣೆ ಯಾವುದಕ್ಕೆ ಸೇರಿದ್ದು? ಕೇಂದ್ರ ಸರ್ಕಾರಕ್ಕೆ ಸೇರಿದ್ದು. ಕೇಂದ್ರ ಸರ್ಕಾರ
ಈ ಎಲ್ಲ ರಾಷ್ಟ್ರೀಯ ಹೆದ್ದಾರಿಗಳನ್ನ ನಿರ್ಮಾಣ ಮಾಡ್ತದೆ, ನಿರ್ಮಾಣ ಮಾಡಿ ಕೈ ಬಿಡೋದಿಲ್ಲ. ಕಾಲ ಕಾಲಕ್ಕೆ ಅವುಗಳನ್ನು ನಿರ್ವಹಣೆ ಮಾಡ್ತಾ ಇದೆ. ಎಲ್ಲಾದ್ರೂ ಹಾಳಾಗಿದೆಯಾ, ಎಲ್ಲಾದ್ರೂ ಗುಂಡಿ ಬಿದ್ದಿದೆಯಾ, ಹೀಗೆ ಅವುಗಳನ್ನ ಕಾಲ ಕಾಲಕ್ಕೆ ನಿರ್ವಹಣೆ ಮಾಡಿ ಅವುಗಳನ್ನ ಉತ್ತಮ ಸ್ಥಿತಿಯಲ್ಲಿ ಇರುವಂತೆ ಕಾರ್ಯನಿರ್ವಹಿಸುವಂತೆ ನೋಡಿಕೊಳ್ಳುವಂತಹ ಸಂಪೂರ್ಣ ಜವಾಬ್ದಾರಿ ಕೇಂದ್ರ ಸರ್ಕಾರಕ್ಕೆ ಸೇರಿದ್ದು. ಕೇಂದ್ರ ಸರ್ಕಾರ ದೇಶದ ಎಲ್ಲಾ ರಾಜ್ಯಗಳಲ್ಲಿ ಈ ರಸ್ತೆಗಳ ನಿರ್ಮಾಣ ಮತ್ತು ನಿರ್ವಹಣೆಯ ಹೊಣೆಗಾರಿಕೆಯನ್ನ ಹೊತ್ತುಕೊಂಡಿದೆ. ಕೇಂದ್ರ ಸರ್ಕಾರವು NHAI ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರ, ನ್ಯಾಷನಲ್ ಹೈವೇ ಅಥಾರಿಟಿ ಆಫ್ ಇಂಡಿಯಾ, NHAI ಏನಂದ್ರೆ ನ್ಯಾಷನಲ್, H ಅಂದ್ರೆ ಹೈವೇ, A ಅಂದ್ರೆ ಅಥಾರಿಟಿ, I ಅಂದ್ರೆ ಆಫ್ ಇಂಡಿಯಾ. ಭಾರತೀಯ ಹೆದ್ದಾರಿ ರಾಷ್ಟ್ರೀಯ ಪ್ರಾಧಿಕಾರ. ಇದು ದೇಶದಲ್ಲಿರ್ತಕ್ಕಂತಹ ರಾಷ್ಟ್ರೀಯ ಹೆದ್ದಾರಿಗಳನ್ನ ನಿರ್ಮಾಣ ಮತ್ತು ನಿರ್ವಹಣೆಯ ಕಾರ್ಯವನ್ನ ನೋಡಿಕೊಳ್ಳುವುದಕ್ಕಾಗಿ ಕೇಂದ್ರ ಸರ್ಕಾರ ಸ್ಥಾಪಿಸಿರುವಂತಹ ಒಂದು ಸಂಸ್ಥೆ. ಭಾರತೀಯ ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರ. ಭಾರತೀಯ ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರದ ಮೂಲಕ ಕೇಂದ್ರ ಸರ್ಕಾರ ಈ ರಸ್ತೆಗಳ ನಿರ್ಮಾಣ, ಯಾವ ರಸ್ತೆಗಳ? ರಾಷ್ಟ್ರೀಯ ಹೆದ್ದಾರಿಗಳ ನಿರ್ಮಾಣ ಮತ್ತು ನಿರ್ವಹಣೆಯ ಹೊಣೆಗಾರಿಕೆಯನ್ನ ಈ ಸಂಸ್ಥೆಗೆ ವಹಿಸಿದೆ. ಇದು ಏನ್ ಮಾಡ್ತದೆ, ಕಾಲ ಕಾಲಕ್ಕೆ ಎಲ್ಲಿ ಅವಶ್ಯಕತೆ ಇದೆ ಅಲ್ಲಲ್ಲಿ ಈ ಒಂದು ಹೆದ್ದಾರಿಗಳನ್ನ ನಿರ್ಮಾಣ ಮಾಡ್ತದೆ, ನಿರ್ವಹಣೆ ಮಾಡ್ತದೆ. ಪ್ರಸ್ತುತ ಭಾರತದಲ್ಲಿ ಈ NHAI ಎನ್ನುವಂತಹ ಪ್ರಾಧಿಕಾರ ಸಂಸ್ಥೆ ಪ್ರತಿಯೊಂದು ರಾಜ್ಯದಲ್ಲೂ ಸಹ ರಾಷ್ಟ್ರೀಯ ಹೆದ್ದಾರಿಗಳನ್ನ ನಿರ್ಮಾಣ ಮತ್ತು ನಿರ್ವಹಣೆಯ ಮಾಡಿಕೊಂಡು ಹೋಗ್ತಕ್ಕಂತಹ ಮಹತ್ತರ ಜವಾಬ್ದಾರಿಯನ್ನ ವಹಿಸಿಕೊಂಡು ನಿರ್ವಹಿಸಿಕೊಂಡು ಹೋಗ್ತಾ ಇದೆ ಎನ್ನುವಂಥದ್ದು ನಾವು ನೋಡ್ಬೋದು. ಅದೇ ರೀತಿ ಕರ್ನಾಟಕದಲ್ಲೂ ಸಹ ಈ ಪ್ರಾಧಿಕಾರ ಅತ್ಯಂತ ದೊಡ್ಡದಾಗಿರ್ತಕ್ಕಂತಹ ವಿಶಾಲವಾಗಿರ್ತಕ್ಕಂತಹ ಈ ರಾಷ್ಟ್ರೀಯ ಹೆದ್ದಾರಿಗಳನ್ನ ನಿರ್ಮಾಣ ಮತ್ತು ನಿರ್ವಹಣೆಯನ್ನ ಮಾಡಿಕೊಂಡು ಹೋಗ್ತಾ ಇದೆ. ಕಾಲ ಕಾಲಕ್ಕೆ ಈ ರಸ್ತೆಗಳ ಅಗಲೀಕರಣವನ್ನ ಮಾಡ್ತಕ್ಕಂತಹ ಒಂದು ಕೆಲಸವನ್ನು ಸಹ ಈ ಪ್ರಾಧಿಕಾರ ನೋಡಿಕೊಂಡು ಹೋಗ್ತಾ ಇದೆ ಎನ್ನುವಂಥದ್ದನ್ನ ನಾವಿಲ್ಲಿ ನೋಡಬಹುದು. ಈ ರಾಷ್ಟ್ರೀಯ ಹೆದ್ದಾರಿಗಳು ದೇಶದ ಎಲ್ಲಾ ರಾಜಧಾನಿಗಳನ್ನ, ಪ್ರಮುಖ ನಗರಗಳನ್ನ ಹಾಗೂ ಪ್ರಮುಖ ಬಂದರುಗಳನ್ನ ಸಂಪರ್ಕಿಸುವ ಕೆಲಸವನ್ನ ಮಾಡುತ್ತವೆ. ಯಾವ್ಯಾವನ? ದೇಶದ ರಾಜಧಾನಿಗಳನ್ನ, ಅಂದ್ರೆ ರಾಜ್ಯದ ರಾಜಧಾನಿಗಳನ್ನ, ಪ್ರಮುಖ ನಗರಗಳನ್ನ ಹಾಗೂ ಪ್ರಮುಖ ಬಂದರುಗಳನ್ನ ಸಂಪರ್ಕಿಸುವಂತಹ ರಸ್ತೆಗಳೇ ರಾಷ್ಟ್ರೀಯ ಹೆದ್ದಾರಿಗಳು. ಈ ರಾಷ್ಟ್ರೀಯ ಹೆದ್ದಾರಿಗಳು ಗುಣಮಟ್ಟದಲ್ಲಿ ಅತ್ಯಂತ ಉತ್ತಮ ಮಟ್ಟದ ರಸ್ತೆಗಳಾಗಿರುವುದರಿಂದ ಈ ರಸ್ತೆಗಳು ಭಾರತದ ಆರ್ಥಿಕ ವ್ಯವಸ್ಥೆಯಲ್ಲಿ ಅತ್ಯಂತ ಪ್ರಮುಖವಾಗಿರುವಂತಹ ಕಾರ್ಯವನ್ನ ನಿರ್ವಹಿಸಿಕೊಂಡು ಹೋಗ್ತಾ ಇದ್ದಾವೆ. ನಮ್ಮ ಕರ್ನಾಟಕದಲ್ಲಿ ರಾಷ್ಟ್ರೀಯ ಹೆದ್ದಾರಿಗಳ ಜಾಲ ಅತ್ಯಂತ ದೊಡ್ಡದಾಗಿರ್ತಕ್ಕಂತಹ ಒಂದು ರಸ್ತೆ ಜಾಲವನ್ನ ಇದು ಹೊಂದಿದ್ದು, ನಮ್ಮ ರಾಜ್ಯದಲ್ಲಿ NH4, NH37, NH47, NH43 ಹೀಗೆ ಮುಂತಾದಂತಹ ರಾಷ್ಟ್ರೀಯ ಹೆದ್ದಾರಿಗಳು ಇವತ್ತು ಕಾರ್ಯವನ್ನ ನಿರ್ವಹಿಸ್ತಾ ಇರತಕ್ಕಂತಹ ಒಂದು ಕೆಲಸವನ್ನ ನಾವು ನೋಡ್ತಾ ಇದೀವಿ. ನಮ್ಮ ಜಿಲ್ಲೆ ಯಾವುದು? ದಾವಣಗೆರೆ ಮೂಲಕ ಒಂದು ರಾಷ್ಟ್ರೀಯ ಹೆದ್ದಾರಿ ಹಾದು ಹೋಗಿದೆ. ನೋಡಿದಿರಾ? ದಾವಣಗೆರೆಯಲ್ಲೂ ಸಹ ರಾಷ್ಟ್ರೀಯ ಹೆದ್ದಾರಿ ಹೊರವಲಯದಲ್ಲಿ ಹಾದು ಹೋಗಿದೆ. ಅದನ್ನ NH4 ಅಂತ ಹೇಳಿ ಕರಿತೀವಿ ನಾವು. ಹೈವೇ ಬೈಪಾಸ್ ಗೊತ್ತಿಲ್ಲ. ಈಗ ಹಾನಗೋಡಿಂದ ಸೀದಾ ಹಿಂಗ್ ದಾವಣಗೆರೆ ಮೂಲಕ ಹೋಗಿ ಹಿಂಗ್ ಪುಣೆಗೆ ಹೋಗ್ತದೆ. ಇದು ಪೂನಾ ಟು ಬೆಂಗಳೂರು, ಬೆಂಗಳೂರು ಟು ಪುಣೆ, PB ರೋಡ್ ಅಂತ ಹೇಳಿ ಕರಿತೀವಿ ನಾವು. ಬೆಂಗಳೂರು ಟು ಪುಣೆ ಇದನ್ನ ನಾವು NH4 ಅಂತ ಹೇಳಿ ಕರಿತೀವಿ.
ರಾಜಧಾನಿ ಯಾವುದು ಬೆಂಗಳೂರು ರಾಜಧಾನಿ ಪ್ರಮುಖ ನಗರ ಪುಣೆಯನ್ನ ಸಂಪರ್ಕಿಸುತ್ತದೆ. ಇದು ರಾಷ್ಟ್ರೀಯ ಹೆದ್ದಾರಿ. ನಮಗೆ ಉತ್ತಮ ಉದಾಹರಣೆ ನಮ್ಮ ಪಕ್ಕದಲ್ಲಿ ಇರುವಂತದ್ದು, ಗೊತ್ತಾಯ್ತಾ? ಸೊ ಹೀಗೆ ಇಂತಹ ರಾಷ್ಟ್ರೀಯ ಹೆದ್ದಾರಿಗಳ ಜಾಲ ಕರ್ನಾಟಕದಾದ್ಯಂತ ಹರಡಿಕೊಂಡಿರುವುದನ್ನ, ವಿಸ್ತರಿಸಿಕೊಂಡಿರುವುದನ್ನ ನಾವು ನೋಡಬಹುದಾಗಿದೆ. ನಮ್ಮ ರಾಜ್ಯದಲ್ಲಿ ಕೊಡಗು ಜಿಲ್ಲೆ ಹಾಗೂ ರಾಯಚೂರು ಜಿಲ್ಲೆಯನ್ನು ಹೊರತುಪಡಿಸಿದರೆ, ಇವೆರಡೂ ಜಿಲ್ಲೆಗಳನ್ನು ಹೊರತುಪಡಿಸಿದರೆ ಎಲ್ಲಾ ಜಿಲ್ಲೆಗಳಲ್ಲೂ ಸಹ ರಾಷ್ಟ್ರೀಯ ಹೆದ್ದಾರಿ ಹಾದು ಹೋಗಿರುವುದನ್ನು ನಾವು ಗಮನಿಸಬಹುದಾಗಿದೆ. ಭಾರತ ಸರ್ಕಾರ ರಾಷ್ಟ್ರೀಯ ಹೆದ್ದಾರಿ ಕ್ಷೇತ್ರದಲ್ಲಿ ಹೆಚ್ಚು ಪರಿಣಾಮಕಾರಿಯಾಗಿರ್ತಕ್ಕಂತಹ ರಸ್ತೆಗಳನ್ನ ನಿರ್ಮಾಣ ಮಾಡಬೇಕು ಅನ್ನುವಂತಹ ಕಾರಣಕ್ಕಾಗಿ ಸುವರ್ಣ ಚತುಷ್ಕೋನ ರಾಷ್ಟ್ರೀಯ ಹೆದ್ದಾರಿ ಯೋಜನೆಯನ್ನ ಜಾರಿಗೊಳಿಸಿ, ಸುವರ್ಣ ಚತುಷ್ಕೋನ ರಾಷ್ಟ್ರೀಯ ಹೆದ್ದಾರಿ ಯೋಜನೆಯನ್ನ ಜಾರಿಗೊಳಿಸಿ, ಇದು ಕಾರಿಡಾರ್ ಯೋಜನೆ, 8 ಪಥದ ರಸ್ತೆಗಳನ್ನ ನಿರ್ಮಾಣ ಮಾಡತಕ್ಕಂತಹ ಕೆಲಸವನ್ನ ಮಾಡ್ತಾ ಇದೆ. ಅಪ್ಗ್ರೇಡ್ ಮಾಡ್ತಾ ಇದೆ ರಾಷ್ಟ್ರೀಯ ಹೆದ್ದಾರಿಗಳು. ಇಲ್ಲಿ ತನಕ 4 ಪಥ 6 ಪಥದ ರಸ್ತೆಗಳಿದ್ವು. ಈ ಸುವರ್ಣ ಚತುಷ್ಕೋನ ರಾಷ್ಟ್ರೀಯ ಹೆದ್ದಾರಿ ಯೋಜನೆಯನ್ನ ಜಾರಿಗೊಳಿಸಿ ಏನ್ ಮಾಡ್ತಾ ಇದೆ, ಇವತ್ತು 8 ಪಥದ ರಸ್ತೆಗಳನ್ನ, ಅಂದ್ರೆ 4 ಹಿಂಗ್ ಬಂದ್ರೆ 4 ಹಿಂಗ್ ಹೋಗ್ತಾವ, ಅಂದ್ರೆ ಒಂದೇ ಸಲ 8 ವಾಹನಗಳು ಒಮ್ಮೆಲೇ ಚಲಾಯಿಸ್ತಕ್ಕಂಥ ಅಷ್ಟು ಅಗಲವಾಗಿರ್ತಕ್ಕಂತಹ ರಸ್ತೆಗಳು ಸುವರ್ಣ ಚತುಷ್ಕೋನ ರಾಷ್ಟ್ರೀಯ ಹೆದ್ದಾರಿ ಯೋಜನೆಯ ಮೂಲಕ ಈ ಕಾರಿಡಾರ್ ಯೋಜನೆಯನ್ನು ಜಾರಿಗೆ ತಂದು ರಸ್ತೆಗಳ ಗುಣಮಟ್ಟದ ಜೊತೆಗೆ ಅಗಲೀಕರಣ ಕಾರ್ಯವನ್ನು ಮಾಡಿ ಉತ್ತಮ ಸಾರಿಗೆ ವ್ಯವಸ್ಥೆಯನ್ನ ಕಲ್ಪಿಸಿಕೊಡ್ತಕ್ಕಂಥ ಕೆಲಸವನ್ನ ಕೇಂದ್ರ ಸರ್ಕಾರ ಇತ್ತೀಚಿನ ದಿನಗಳಲ್ಲಿ ಮಾಡ್ತಾ ಇರೋದನ್ನ ನಾವು ಗಮನಿಸಬಹುದಾಗಿದೆ. ಇಷ್ಟು ರಾಷ್ಟ್ರೀಯ ಹೆದ್ದಾರಿಗೆ ಸಂಬಂಧಪಟ್ಟಂತ ಮಾತು. ಈಗ ಎರಡನೇದಾಗಿ ರಾಜ್ಯ ಹೆದ್ದಾರಿಗಳು, ಇವುಗಳನ್ನ ನಾವು ಸ್ಟೇಟ್ ಹೈವೇಸ್ ಅಂತ ಹೇಳಿ ಕರಿತೀವಿ. ಭಾರತದ ರಸ್ತೆ ವ್ಯವಸ್ಥೆಯಲ್ಲಿ, ಅಂದ್ರೆ ರಸ್ತೆ ಸಾರಿಗೆ ವ್ಯವಸ್ಥೆಯಲ್ಲಿ ಬರ್ತಕ್ಕಂತಹ ಎರಡನೇ ಸಾರಿಗೆ, ರಸ್ತೆ ಸಾರಿಗೆಯ ವಿಧಾನ ಯಾವುದು? ರಾಜ್ಯ ಹೆದ್ದಾರಿಗಳು. ರಾಜ್ಯ ಹೆದ್ದಾರಿಗಳು ಅಂತೇಳಿ ನಾವು ಕರೆದು ಬಿಟ್ರೆ ನಮಗೆ ಇಲ್ಲಿ ಏನ್ ಗೊತ್ತಾಗ್ತದೆ? ಈ ರಾಜ್ಯ ಹೆದ್ದಾರಿಗಳ ನಿರ್ಮಾಣ ನಿರ್ವಹಣೆ ಯಾರಿಗೆ ಸೇರಿದ್ದು? ರಾಜ್ಯ ಸರ್ಕಾರಕ್ಕೆ ಸೇರಿದ್ದು. ವೆರಿ ಗುಡ್. ರಾಜ್ಯ ಸರ್ಕಾರಕ್ಕೆ ಸೇರಿದ್ದು ಯಾವುದು? ರಾಜ್ಯ ಹೆದ್ದಾರಿಗಳ ನಿರ್ಮಾಣ ಮತ್ತು ನಿರ್ವಹಣೆ ರಾಜ್ಯ ಸರ್ಕಾರಕ್ಕೆ ಸೇರಿದ್ದು. ಯಾವುಗಳ ನಿರ್ಮಾಣ? ರಾಜ್ಯ ಹೆದ್ದಾರಿಗಳ ನಿರ್ಮಾಣ ಮತ್ತು ನಿರ್ವಹಣೆ ಸಂಪೂರ್ಣವಾಗಿ ರಾಜ್ಯ ಸರ್ಕಾರಕ್ಕೆ ಸೇರಿದ್ದಾಗಿರ್ತದೆ. ರಾಜ್ಯ ಸರ್ಕಾರ ರಾಜ್ಯ ಲೋಕೋಪಯೋಗಿ ಇಲಾಖೆಯ ಮೂಲಕ PWD ಲೋಕೋಪಯೋಗಿ ಇಲಾಖೆಯ ಮೂಲಕ ಈ ರಸ್ತೆಗಳನ್ನ ನಿರ್ಮಾಣ ಮಾಡ್ತಕ್ಕಂತಹ ಕೆಲಸವನ್ನ, ನಿರ್ವಹಣೆ ಮಾಡ್ತಕ್ಕಂಥ ಕೆಲಸವನ್ನ ಮಾಡ್ಕೊಂಡು ಹೋಗ್ತಾ ಇದೆ. ನಾವಿಲ್ಲಿ ರಾಷ್ಟ್ರೀಯ ಹೆದ್ದಾರಿಗಳಲ್ಲಿ ಹೇಗೆ ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರವನ್ನ ರಚನೆ ಮಾಡಿ ಅದ್ರ ಮೂಲಕ ನಿರ್ವಹಣೆ ಮಾಡೋದು ಕೇಂದ್ರ ಸರ್ಕಾರ, ಅದೇ ರೀತಿ ರಾಜ್ಯ ಸರ್ಕಾರ ಈ ಲೋಕೋಪಯೋಗಿ ಇಲಾಖೆಯ ಮೂಲಕ ಏನ್ ಮಾಡ್ತಾ ಇದೆ? ಯಾವುಗಳ ರಾಜ್ಯ ಹೆದ್ದಾರಿಗಳ ನಿರ್ಮಾಣ ಮತ್ತು ನಿರ್ವಹಣೆಯ ಹೊಣೆಗಾರಿಕೆಯನ್ನ ನಿರ್ವಹಿಸಿಕೊಂಡು ಹೋಗ್ತಾ ಇರೋದನ್ನ ನಾವು ನೋಡಬಹುದಾಗಿದೆ. ರಾಜ್ಯ ಹೆದ್ದಾರಿಗಳು ಪ್ರಮುಖವಾಗಿ ರಾಜ್ಯದ ರಾಜಧಾನಿ ಕೇಂದ್ರದಿಂದ ಎಲ್ಲಾ ಜಿಲ್ಲಾ ಕೇಂದ್ರಗಳನ್ನ, ಪ್ರತಿಯೊಂದು ಜಿಲ್ಲಾ ಕೇಂದ್ರಗಳನ್ನ ಸಂಪರ್ಕಿಸುವ ರಸ್ತೆಗಳಾಗಿವೆ. ಜಿಲ್ಲಾ ಕೇಂದ್ರದಿಂದ ಮತ್ತೊಂದು ಜಿಲ್ಲಾ ಕೇಂದ್ರಕ್ಕೆ ಸಂಪರ್ಕ ಕಲ್ಪಿಸುವ
ರಸ್ತೆಗಳೇ ರಾಜ್ಯ ಹೆದ್ದಾರಿಗಳು. ಇವು ರಾಜ್ಯದ ಒಳಗಡೆ ಇರ್ತಕ್ಕಂತಹ ಪ್ರಮುಖ ಜಿಲ್ಲಾ ಕೇಂದ್ರಗಳನ್ನ ಸಂಪರ್ಕಿಸುವ ರಸ್ತೆಗಳಾಗಿವೆ. ಈ ರಸ್ತೆಗಳ ನಿರ್ಮಾಣ ಮತ್ತು ನಿರ್ವಹಣೆ ಕಾರ್ಯ ರಾಜ್ಯ ಸರ್ಕಾರ ನೋಡಿಕೊಂಡು ಹೋಗ್ತದೆ. ಸೊ ಕರ್ನಾಟಕದಲ್ಲಿ ಪ್ರಸ್ತುತ ಈ ರಸ್ತೆಗಳು ಕರ್ನಾಟಕದಾದ್ಯಂತಹ ಉತ್ತಮ ಸ್ಥಿತಿಯಲ್ಲಿ ಕಂಡು ಬಂದು ಎಲ್ಲಾ ಜಿಲ್ಲಾ ಕೇಂದ್ರಗಳನ್ನ ಸಂಪರ್ಕಿಸುವ ರಸ್ತೆಗಳಾಗಿವೆ. ನಿಮ್ ಜಗಳೂರು ರೋಡ್ ಇದೆಯಲ್ಲ ಇದು, ಬೆಂಗಳೂರು ಇದು ದಾವಣಗೆರೆ ಹೋಗ್ತದಲ್ಲ, ದಾವಣಗೆರೆಯಿಂದ ಅದು ಎಲ್ಲಿ ಹೋಗ್ತದೆ, ಉಡುಪಿ ಮಂಗಳೂರಿಗೆ ಹೋಗೋ ರಸ್ತೆ ಅದು. ಇಲ್ಲಿಂದ ಬಳ್ಳಾರಿಯಿಂದ ಇದನ್ನು ನಾವೆಂತ ಕರಿತೀವಿ, ರಾಜ್ಯ ಹೆದ್ದಾರಿ ಅಂತ ಹೇಳಿ ಕರಿತೀವಿ. ಅದನ್ನು ನಾವು ಸ್ಟೇಟ್ ಹೈವೇ ಅದು. ಅದು ಕೇವಲ ಬರೀ ದಾವಣಗೆರೆಗೆ ಹೋಗೋದಲ್ಲ, ಅದು ಬಳ್ಳಾರಿಯಿಂದ ಎಲ್ಲಿಗೆ, ಮಂಗಳೂರುವರೆಗಿನ ರಸ್ತೆ ಅದು, ಉಡುಪಿ ಮಂಗಳೂರು ರಸ್ತೆ ಅದು. ಸೊ ಇದನ್ನ ನಾವು ರಾಜ್ಯ ಹೆದ್ದಾರಿ. ರಸ್ತೆ ಸಾರಿಗೆಯಲ್ಲಿ ಮೂರನೇ ವಿಧ ಜಿಲ್ಲಾ ರಸ್ತೆಗಳು, ಡಿಸ್ಟ್ರಿಕ್ಟ್ ರೋಡ್ಸ್ ಅಂತ ಹೇಳಿ ನಾವು ಇವುಗಳನ್ನ ಕರೀತೀವಿ. ಜಿಲ್ಲಾ ಕೇಂದ್ರದಿಂದ ವಿವಿಧ ತಾಲೂಕುಗಳನ್ನ ಸಂಪರ್ಕಿಸ್ತಕ್ಕಂತಹ ರಸ್ತೆಗಳನ್ನ ನಾವು ಜಿಲ್ಲಾ ರಸ್ತೆಗಳು ಅಂತೇಳಿ ಕರಿತೀವಿ. ತಾಲೂಕು ಕೇಂದ್ರಗಳು ಹಾಗೂ ಪ್ರಮುಖ ಗ್ರಾಮಗಳನ್ನ ಸಂಪರ್ಕಿಸ್ತಕ್ಕಂತಹ ರಸ್ತೆಗಳನ್ನ ನಾವು ಜಿಲ್ಲಾ ರಸ್ತೆಗಳು ಅಂತೇಳಿ ಕರಿತೀವಿ. ಈ ಜಿಲ್ಲಾ ರಸ್ತೆಗಳ ನಿರ್ಮಾಣ ಮತ್ತು ನಿರ್ವಹಣೆ ಸಂಪೂರ್ಣವಾಗಿ ಜಿಲ್ಲಾ ಪಂಚಾಯಿತಿ ವ್ಯಾಪ್ತಿಗೆ ಬರ್ತಕ್ಕಂಥದ್ದು. ಜಿಲ್ಲಾ ಪಂಚಾಯಿತಿ ಏನ್ ಮಾಡ್ತದೆ, ಈ ಲೋಕೋಪಯೋಗಿ ಇಲಾಖೆಯ ಮೂಲಕ ಅನುದಾನವನ್ನ ಬಿಡುಗಡೆಗೊಳಿಸಿ ಈ ರಸ್ತೆಗಳನ್ನ ನಿರ್ಮಾಣ ಮತ್ತು ನಿರ್ವಹಣಾ ಕಾರ್ಯವನ್ನ ಮಾಡ್ತದೆ. ಪ್ರಮುಖವಾಗಿ ತಾಲೂಕು ಕೇಂದ್ರಗಳನ್ನು ಹಾಗೂ ನಗರ ಪ್ರದೇಶಗಳನ್ನು, ಗ್ರಾಮೀಣ ಭಾಗಗಳನ್ನ ಹಾಗೂ ನಗರ ಪಟ್ಟಣ ಪ್ರದೇಶಗಳನ್ನ ಸಂಪರ್ಕಿಸ್ತಕ್ಕಂತಹ ರಸ್ತೆಗಳು ಜಿಲ್ಲಾ ಮುಖ್ಯ ರಸ್ತೆಗಳು ಅಂತೇಳಿ ನಾವು ಕರಿತೀವಿ. ಇನ್ನು ನಾಲ್ಕನೇದಾಗಿ ಗ್ರಾಮೀಣ ರಸ್ತೆಗಳು. ಗ್ರಾಮ ಪಂಚಾಯಿತಿ ಮಟ್ಟದಿಂದ ವಿವಿಧ ಅವುಗಳನ್ನ ತಾಲೂಕು ಹಾಗೂ ಜಿಲ್ಲಾ ರಸ್ತೆಗಳನ್ನ ಸಂಪರ್ಕಿಸ್ತಕ್ಕಂತಹ ರಸ್ತೆಗಳು ಯಾವುವು, ಗ್ರಾಮೀಣ ರಸ್ತೆಗಳು. ಗ್ರಾಮೀಣ ರಸ್ತೆಗಳಲ್ಲಿ ಪ್ರಮುಖವಾಗಿ ಎರಡು ವಿಧ, ಮತ್ತೆ ಕಚ್ಚಾ ರಸ್ತೆಗಳು ಮತ್ತು ಪಕ್ಕಾ ರಸ್ತೆಗಳು ಅಂತ ಹೇಳಿ ನಾವು ಕರಿತೀವಿ. ಕಚ್ಚಾ ರಸ್ತೆಗಳು ಮತ್ತು ಪಕ್ಕಾ ರಸ್ತೆಗಳು ಅಂತೇಳಿ ಕರಿತೀವಿ. ಕಚ್ಚಾ ರಸ್ತೆಗಳು ಅಂತ ಹೇಳಿದ್ರೆ ಕಲ್ಲು ಮಣ್ಣುಗಳಿಂದ ನಿರ್ಮಾಣ ಆಗಿರ್ತಕ್ಕಂತಹ ರಸ್ತೆಗಳು. ಪಕ್ಕಾ ರಸ್ತೆಗಳು ಅಂತ ಹೇಳಿದ್ರೆ ಡಾಂಬರ್ ಮತ್ತು ಕಾಂಕ್ರೀಟ್, ಸಿಮೆಂಟ್ ಮೀನ್ಸ್ ಕಾಂಕ್ರೀಟ್ ಗಳಿಂದ ನಿರ್ಮಾಣ ಆಗಿರ್ತಕ್ಕಂತಹ ರಸ್ತೆಗಳನ್ನು ನಾವು ಪಕ್ಕಾ ರಸ್ತೆಗಳು ಅಂತ ಹೇಳಿ ಕರಿತೀವಿ. ಇವತ್ತು ಇತ್ತೀಚಿನ ದಿನಗಳಲ್ಲಿ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ಅನೇಕ ಯೋಜನೆಗಳನ್ನ ಜಾರಿಗೊಳಿಸಿ ಗ್ರಾಮೀಣ ಭಾಗದಲ್ಲಿರ್ತಕ್ಕಂತಹ ಎಲ್ಲಾ ಕಚ್ಚಾ ರಸ್ತೆಗಳನ್ನ ಪಕ್ಕಾ ರಸ್ತೆಗಳನ್ನಾಗಿ ಪರಿವರ್ತಿಸ್ತಕ್ಕಂತಹ ಈ ಕೆಲಸಗಳು ಇವತ್ತು ಆಗ್ತಾ ಇದಾವೆ. ನೀವು ನೋಡ್ಬೋದು, ನಿಮ್ಮ ಹೊಲಗಳಿಗೆ ಹೋಗ್ತಕ್ಕಂತಹ ರಸ್ತೆಗಳು ಸಹ ಇವತ್ತು ಏನಾಗ್ತಾ ಇದಾವೆ, ಕಾಂಕ್ರೀಟ್ ರಸ್ತೆಗಳಾಗ್ತಾ ಇದಾವೆ. ಪ್ರಮುಖ ಕಾರಣ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ವಿವಿಧ ಯೋಜನೆಗಳನ್ನ ಜಾರಿಗೆ ತಂದು, ಅದರಲ್ಲೂ ಸಹ ಪ್ರಮುಖವಾಗಿ ಕೇಂದ್ರ ಸರ್ಕಾರ ಜಾರಿಗೆ ತಂದಿರತಕ್ಕಂತಹ ಸುವರ್ಣ ಗ್ರಾಮೋದ್ಯೋಗ ಯೋಜನೆಯ ಅಡಿಯಲ್ಲಿ, ಯಾವುದು ಸುವರ್ಣ ಗ್ರಾಮೋದಯ ಯೋಜನೆಯ ಅಡಿಯಲ್ಲಿ ಏನ್ ಮಾಡ್ಲಾಗ್ತಾ ಇದೆ, ಕಚ್ಚಾ ರಸ್ತೆಗಳನ್ನ ಪಕ್ಕಾ ರಸ್ತೆಗಳನ್ನಾಗಿ ಪರಿವರ್ತನೆ ಮಾಡಿ ಗ್ರಾಮೀಣ ಭಾಗದಲ್ಲಿರ್ತಕ್ಕಂತಹ ಎಲ್ಲಾ ಕಚ್ಚಾ ರಸ್ತೆಗಳನ್ನ ಪಕ್ಕಾ ರಸ್ತೆಗಳನ್ನಾಗಿ ಪರಿವರ್ತಿಸಲಾಗುತ್ತಿದೆ. ಸೊ ಇಷ್ಟು ನಮ್ಮ ರಾಜ್ಯದಲ್ಲಿ ಕಾರ್ಯವನ್ನ ನಿರ್ವಹಿಸ್ತಾ ಇರ್ತಕ್ಕಂತಹ ಸಾರಿಗೆ ವ್ಯವಸ್ಥೆಗೆ ಸಂಬಂಧಪಟ್ಟಿರ್ತಕ್ಕಂತಹ ಮಾಹಿತಿ. ಪ್ರಮುಖವಾಗಿ ರಸ್ತೆಗಳಲ್ಲಿ ಎಷ್ಟು ವಿಧ? 4 ವಿಧ. ಯಾವ್ಯಾವು? ಗ್ರಾಮಾಂತರ ರಸ್ತೆಗಳು ಅಂತೇಳಿ ಈಗ 4 ವಿಧಗಳಾಗಿ ವಿಂಗಡಿಸ್ತೀವಿ. ಈಗ ರಸ್ತೆಗಳ ಬಗ್ಗೆ ಸಾಕಷ್ಟು ಮಾಹಿತಿ ತಿಳ್ಕೊಂಡ್ರಿ. ಮುಂದಿನ ತರಗತಿಯಲ್ಲಿ ಯಾವುದು
ಸಾರಿಗೆ ಮತ್ತು ವಾಯು ವಾಯು ಸಾರಿಗೆ ಸಾರಿಗೆ ಹಾಗೂ ಜಲ ಸಾರಿಗೆ ಜಲ ಸಾರಿಗೆ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ತಿಳ್ಕೊಳ್ಳೋಣ ಆಯ್ತಲ್ಲ.